ಇಲ್ಲಿ ಚಪ್ಪಲಿಗಳಿನು ನ್ಯಾಷನಲ್ ಹೈವೇ ಯಾವ್ದಂತಂದ್ರೆ ಪುಣೆ ಟು ಬೆಂಗಳೂರು ಹೈವೇ ಇರೋದು. ಫುಲ್ ಹಂಗೈತಿ, ಫುಲ್ ಎಕ್ಸ್ಪ್ಲೋರ್ ಮಾಡಿ. ಇಲ್ಲ ಈ MRF ಅಂತಲೇ ಹೋಗ್ಬೇಕಲ್ಲ, ಈ ಒಂದು ಸ್ವಲ್ಪ ಕರೆಕ್ಟ್ ಕೊಡ್ತೈತೆ ನಮಗೆ. ಓಕೆ, ಇದು ಕಂಪ್ಲೀಟ್ ಈ ಥರ ರೂಟ್ ಹೆಂಗೈತೆ ನೋಡ್ರಿ. ಮುಕ್ತಿ ಮಾರ್ಟ್ ಸೈಡಿಂದ ಅಪೋಸಿಟ್ ಮಾಡಬೇಕು. ಈಗ ನಾವು ಮುಕ್ತಿ ಮಠದ ಅಪೋಸಿಟ್ದಾಗ ಇಲ್ಲೇ ಐತೆ ನೋಡಿ ಬೊಂಬರ್. ಇಲ್ಲಿಂದ ಹತ್ತು ಪೂರ್ತಿ ಎಲ್ಲ ರಾಡಿ ಅಲ್ಲಿ ಮ್ಯಾಗ ಹೋಗ್ಬೇಕಿತ್ತು. ಸಿದ್ಧ ಹೋದ್ರೆ ಹೋಗ್ಬೇಕು, ಸಿದ್ಧ ಹೋಗ್ಬೇಕು. ಹಾಂ, ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಎಲ್ಲಿ ಹೊಂಟಿದ್ದೇವೆ ಅಂತಂದ್ರೆ, ಈ ಬೆಳಗಾವಿ ಅಂತೇಳಿ ಒಂದು ಗುಡ್ಡ ಐತ್ರಿ. ಆ ಗುಡ್ಡದ ಅಂತೇಳಿ ಹೊಂಟಿದ್ದೆವು. ಆ ಗುಡ್ಡದ ಮೇಲೆ ಅದೆಲ್ಲ ಐತೆ ಅಂತಂದ್ರೆ ಯೂನಿವರ್ಸಿಟಿ ಇತ್ತಲ್ಲ, ಹಸಿರು ಯೂನಿವರ್ಸಿಟಿ ಬೆಳಗಾವಿಯಿಂದ ಬರ್ತಾಗ ಹಸಿರು ಯೂನಿವರ್ಸಿಟಿ ಬ್ಯಾಕ್ ಸೈಡ್ದಾಗ ಹೋದ್ರೆ ಒಂದು 4 ಗುಡ್ಡ ಬರೋದು. ಅಲ್ಲೆಲ್ಲ ದೊಡ್ಡ ಪ್ಯಾಂಟ್ಸ್ ಅದು ಹಾಕಿದಾರಲ್ಲ, ಆ ಪ್ಯಾಂಟ್ಸ್ಗಳನ್ನ ನೋಡ್ಬೋದು ನೀವು. ಆ ಪ್ಯಾನ್ ಅಂತಂದ್ರೆ ಇವು ಏನಂತಾರದು, ವಿದ್ಯುತ್ ರೆಡಿ ಮಾಡುವಂಥ ಇರುತ್ತಲ್ಲ, ಫ್ಯಾನ್ಗಳು ಗುಡ್ಡ ಹಾಕಿರ್ತಾರಲ್ಲ, ಅಂಥದ್ದು ಒಂದು ಗುಡ್ಡ ಐತಿ. ಅಲ್ಲಿ ನೀವು ಹೋಗ್ಬೋದು. ಅದನ್ನು ತೋರಿಸ್ತೀನಿ ನಿಮಗೆ. ಬರ್ರಿ ಇವತ್ತು ಹೋಗೋಣ ಅಲ್ಲಿ. ನೋಡಿರಿ, ಈ ಸೈಡ್ ಎಲ್ಲ ಎಷ್ಟು ಗಿಡಗಳದಾವ. ಈ ಗಿಡಗಳದಾಗ ನಿಮ್ಗೆ ಕಂಪ್ಲೀಟಾಗಿ ಎಷ್ಟು ಹದ ಐತೆ ಅಂತಂದ್ರೆ ಮಸ್ತ್ ಆಕ್ಸಿಜನ್ ಸಿಗ್ತೈತೆ ನೋಡಿರಿ. ಕಂಪ್ಲೀಟ್ ಎಲ್ಲ ಗಿಡಗಳವ ಇಲ್ಲೆಲ್ಲ. ಬೇರೆ ಹೋಗೋಣ. ಇಲ್ಲೊಂದು ಯಾವುದೋ ಒಂದು ಗುಡಿ ಐತಿ, ನೀವು ಗುಡಿನೂ ನೋಡ್ಬೋದು. ಇಲ್ಲೊಂದು ಗುಡಿ ಬೇರೆ ತೋರಿಸ್ತೀನಿ ನಿಮಗೆ. ಈ ಗುಡಿ ಅಂತಲೇ ಹೋಗೋಣ. ಬೇರೆ ನೋಡ್ರಿ, ಹೇಳ್ತೀನಿ ನಿಮಗೆ. ಹಾಂ, ಹೇಳಿ. ಸೊ ಬರ್ರಿ, ಇಲ್ಲೊಂದು ಗುಡಿ ಐತಿ, ನಿಮ್ಗೆ ಗುಡಿ ತೋರಿಸ್ತೀನಿ ನಾನಂತ. ಇಲ್ಲೊಂದು ಗುಡಿ ಐತಿ ನೋಡ್ರಿ. ಇದೆಲ್ಲ ಕಂಪ್ಲೀಟ್ ಒಳಗೆ ಶಿವನ ಗುಡಿ ಲಿಂಗ ಐತಿ ಅನ್ಸೈತಿ. ಇಲ್ಲೇ ಚಪ್ಪಲಿಗಳೇನು ಚಪ್ಪಲಿಗಳ ಹೋಗೋಣ ಬರ್ರಿ ಮ್ಯಾಗ. ಹೆಂಗೈತಿ ತೋರಿಸ್ತೀನಿ ನಿಮ್ಗೆ. ಓಕೆ, ಇಲ್ಲೊಂದು ಗುಡಿ ಐತಿ ನೋಡ್ರಿ. ಇದು ಕಂಪ್ಲೀಟ್ ಒಳಗೆ ಗವಿ ಐತಿ. ಗವಿ ಒಳಗೆ ಗುಡಿ ಐತಿ ಅನ್ಸೈತಿ. ಇಷ್ಟು ಕಂಪ್ಲೀಟ್ ಗವಿ ಐತಿ ನೋಡ್ರಿ. ಈ ಗವಿ ಒಳಗೆ ಆ ಗುಡಿ ಐತಿ ಅನ್ಸೈತಿ. ಅಂದ್ರೆ ಈ ಕಡೆ ಹೋಗೋಣ ಏನೈತೆ ಅಂದ್ರೆ ಗವಿ ಕಂಪ್ಲೀಟ್. ಓಕೆ, ಹಿಂಗೆ ಈ ಸೈಡ್ ಹೋದ್ರೆ ಪಚ್ಚಬರ್ ಬರ್ತೈತ್ರಿ, ಈ ಸೈಡ್ ಹೋದ್ರೆ ಒಂಟಮರಿ ಬರ್ತೈತಿ. ಸೊ ಒಂಟಮೂರಿಂದ ನಿಮಗೆ ಮ್ಯಾಗ ಹೈವೇ ಸಿಗ್ತೈತಿ. NH4 ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇ ಯಾವ್ದಂತಂದ್ರೆ ಪುಣೆ ಟು ಬೆಂಗಳೂರು ಹೈವೇ ಇರೋದು. ಸೊ ಪುಣೆ ಟು ಬೆಂಗಳೂರು ಹೈವೇ ಹೋಗುತ್ನಾಗ ಬೆಂಗಳೂರು ಹೋಗೋ ಸೈಡ್ದ ನೀವು ಈ ಸೈಡಿಂದ ಏನಾದ್ರು ಬಂದ್ರೆ ಬೆಂಗಳೂರು ಬೆಳಗಾವಿ ಹೋಗೋ ಹೈವೇದಾಗ ಮುಕ್ತಿ ಮಠ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಐತ್ರಿ. ಆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತೇಳಿ ಅದ
ಪವರ್ ಜನರೇಟ್ ಮಾಡುವಂಥ ಫ್ಯಾನ್ಗಳು ಇರ್ತಾವೆ. ಆ ಫ್ಯಾನ್ ಗುಡ್ಡದ ಮೇಲೆ ಹಾಕಿರ್ತಾರಲ್ಲ, ಅಲ್ಲಿ ಹೊಂಟಿದ್ದಾನೆ ಇವತ್ತು ತೋರಿಸ್ತೀನಿ. ಇದೊಂದು ಗುಡಿ ನೋಡ್ರಿ, ಹೆಂಗೈತಿ ಸ್ಮಾಲ್ ಗುಡಿ. ಒಂದು ಗವಿಯದು ಅದ ಅನ್ಸೈತಲ್ಲಿ, ನನಗೂ ಗೊತ್ತಿಲ್ಲ ಹೆಂಗೈತಿ, ಬಟ್ ಫುಲ್ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಇಲ್ಲೆಲ್ಲ ಕಾಣಾಗುತ್ತೆ ನಿಮ್ಗೆ ಗವಿಯದು, ನೋಡ್ಬೋದು ನೀವು. ಬರ್ರಿ ಹೋಗೋಣಂತ. ಸೊ ನಮ್ದು ಹುಲಿ ಇಲ್ಲಿ ಇರ್ತೈತೆ ನೋಡ್ರಿ, ಚಲೋ ಮಾಡುವಂತ ನಮ್ಮ ಹುಲಿಗೆ. ಇಲ್ಲಿ ಯಾರೋ ಒಂದು ಹಳ್ಳು ಬಂದೈತಿ ನೋಡ್ರಿ, ಒಂದು ಹಳ್ಳ ಅಂದ್ರೆ ಇದು ಹೊಳಿ ಜೊತೆಗೆ ಇನ್ನೊಂದು ಹರ್ಕೊಂಬರ ಐತಿ, ಗುಡ್ಡ ನೀರೆಲ್ಲ ಹರ್ಕೊಂಬರೈತಿ ಅನ್ಸುತ್ತೆ. ಸೊ ಅಲ್ಲಿ ಈ ಗುಡಿ ಐತಿ. ಎಲ್ಲಿ ಅಂದ್ರೆ ಒಂಟಗೂರಿ ಹೋಗೋ ಹಾದಿ ಆಗಿದೆ. ಇಸ್ಲಾಂಪುರ್ ದಾಟಿ ಮ್ಯಾಕ್ ಇದ್ದ ಗುಡಿ ಸಿಗ್ತೈತಿ ನಿಮ್ಗೆ. ಗವಿ ಅದು ಐತಿ, ಚಂದ ಐತಿ ನೋಡಾಕ. ಮತ್ತೆ ಸಣ್ಣದಿದ್ರು ಬಟ್ ಗವಿ ಒಳಗೆ ಗುಡಿ ಮಾಡಿದಾರ ಅವರು, ಚಂದ ಐತಿ ನಿಮ್ಗೆ. ಬರೀ ಅಂತ ಹೋಗುನು, ಇಲ್ಲಿ ಸ್ಟಾರ್ಟ್ ಆಗೈತಿ. ಇಲ್ಲಿಂದ ಒಂಟಗೂರಿ ಏರಾ ಚಲೋ ಆಗ್ಬೇಕು ನೋಡ್ರಿ. ಇಲ್ಲಿಂದ ಆಲ್ಮೋಸ್ಟ್ ಇದು ಒಂಟಗೂರಿ ಊರಿದಲ್ಲ. ಈ ಒಂಟಗೂರಿ ಏರಾ ಅಂತಿ ಅಟ್ಲೀಸ್ಟ್ 1ನೇ ಇಲ್ಲಂದ್ರೆ 2ನೇ ಗೇರಾಗ ಇರ್ಬೇಕು ನೋಡ್ರಿ. 3ನೇ ಗೇರ 4ನೇ ಗೇರ್ದಾಗಂತೂ ಹೊಟ್ಟೆ ಇರೋದಿಲ್ಲ. ಬರೀ ಟ್ರೈ ಮಾಡ್ದು. 4ನೇ ಗೇರಾಗ ಅದೇನ್ರಿ, ಈಗ 3ನೇ ಗೇರ್ ಹಾಕಿನ್ರಿ. 3ನೇ ಗೇರ್ದಾಗ ಏರ್ಸಕ್ಕೆ ಟ್ರೈ ಮಾಡ್ತಾರೆ ಈ ಒಂಟಗೂರಿ ದೀಪ. ಪೂರ್ತಿ ಕಡೆ ಐತಿ, ಇನ್ನೂ ಮೊದಲು ಭಾಳ ಕಡೆ ಐತ್ರಿ. ಸ್ವಲ್ಪ ರೋಡ್ ಮಾಡಿ ಇದು ಮಾಡಿ ಎಲ್ಲ ಡೌನ್ ಮಾಡಿದ್ದಾರೆ ಸ್ವಲ್ಪ ಇದನ್ನ. ಇದಂದ್ರೆ ಮೊದಲು ಇನ್ನೂ ಭಾಳ ಕಡೆ ಆಯ್ತದ. ಎಲ್ಲ ಬಂದು ಅಂತಂದ್ರೆ 3ನೇ ಗೇರ್ 2ನೇ ಗೇರ್ ತಗೋಬೇಕು. ಈ ಥರ ಏನಾದ್ರು ಅಡ್ಡದು ಬಂದು ಅಂತಂದ್ರೆ ಏರ್ದಾಗ ಆಗೋದಿಲ್ಲ. ಹಂಗಾಗಿ 3ನೇ ಗೇರ್ದಾಗ ಕಂಟಿನ್ಯೂ ಒಂದ್ಸಲ ಮೋಸ ಹಿಡಿತಂತಂದ್ರೆ 3ನೇ ಗೇರ್ದಾಗ ಕಂಟಿನ್ಯೂ ಏರ್ಬೇಕು. ಅಂದ್ರೆ ಎಲ್ಲಿ ನಿಲ್ಸಿದ್ದು ಏರ್ತಾನೆ ಏರ್ಬೇಕು. ಇವಾಗ ಲೆಫ್ಟ್ ಹೋಗನ್ರಿ. ಲೆಫ್ಟ್ ಹೋಗಿದ್ರೆ ನಮಗೆ ಇದು ಡೈರೆಕ್ಟ್ NH4 ಹೈವೇ ಇದೆ. ಏನು ನಾಲ್ಕನೈತಿ ಕಂಪ್ಲೀಟ್ ನ್ಯಾಷನಲ್ ಹೈವೇ ಇದೆ. ಅದ್ರದ್ದು ಲೆಫ್ಟ್ ಸೈಡ್ ಹೋದ್ರೆ ನಾವು ಈಗ ಹೈವೇನ ಕೂಡಬೇಕ್ರಿ, ಅಲ್ಲಿ ಮುಂದೆ ಕೂಡಿರ್ಬೇಕು. ಹಿಂಗೆ ಕಾಣದಿರ್ಬೇಕು ಮುಂದೆ, ಅಲ್ಲಿ ಮುಂದೆ ಕೂತ್ಕೊಂಡು ಹಿಂಗೆ ಇದು ಕಂಪ್ಲೀಟ್ ಬ್ಯಾಕ್ ಸೈಡಿಂದ ಪುಣೆ ಬರ್ತೈತಿ. ಇಷ್ಟು ಇದೆ ಬೆಳಗಾವ ಬೆಂಗಳೂರು ಹೋಗುವಂಥ ಹೈವೇ ಇದೆ. ಈಗ ಆ ಹೈವೇ ನಾವು ಕೂತ್ಕೋತೀವಿ. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ಹೇಳಬೇಕು. ಇಲ್ಲಿ ಹೇಳಿ ಆಲ್ಮೋಸ್ಟ್ ಯೂಟರ್ನ್ ಜೊತೆಗೆ ತೊಗೊಳ್ಬೇಕ್ರಿ. ಯೂಟರ್ನ್ ತೊಗೊಂಡು ನಿಮ್ಗೆ ಒಳಗೆ ಹಾಕಿ ಹೋಗ್ಬೇಕು. ಇದು ಡೈರೆಕ್ಟ್ RK ಯೂನಿವರ್ಸಿಟಿ ಹೋಗುವಂಥ ಹಾದಿ.
ಇದನ್ನ ಸುತ್ತ ಹೋದ್ರೆ ನಿಮ್ಗೆ ಆರ್ ಸಿ ಯೂನಿವರ್ಸಿಟಿ ಹೋಗ್ತೈತಿ. ಇದು ಆದರೆ ಆರ್ ಸಿ ಯೂನಿವರ್ಸಿಟಿ ಹೋಗುತ್ತೆ, ಕಂಪ್ಲೀಟ್ ಆರ್ ಸಿ ಯೂನಿವರ್ಸಿಟಿ. ಇದು ಆರ್ ಸಿ ಯೂನಿವರ್ಸಿಟಿ ಹೋಗುವಂಥ ರೂಟ್ ಈಗ. ಆ ರೂಟ್ದಾಗ ಇದು ಹೋಗ್ಬೇಕು. Continue for 1.5 kilometers. ಇಲ್ಲೆಲ್ಲ ಮುಸ್ಲಿಮ್ ಈ ರೀತಿ ಹೋಗ್ತೀವಿ. ಎಮ್ ಆರ್ ಎಫ್ ಶೋರೂಮ್ ಏನೋ ಐತೆ ಅನ್ಸುತ್ತಿಲ್ಲ ಅಲ್ಲಿಗ. ಓಕೆ ನೆಕ್ಸ್ಟ್ ಹೋಗ್ಬೇಕು ನಾವು. ಓಕೆ ಹಿಂಗೆ ಹಾಕೈತೆ ನೋಡಿದಾರೆ Turn right, then turn right. ನ್ಯೂಟ್ರಲ್ ಮಾಡ್ಬೋದು ನಾವು. ಓಕೆ ಇದು ಎಲ್ಲ ಕಂಪ್ಲೀಟ್ ಆರ್ ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಬರೋದು ಅನ್ಸುತ್ತೆ. ಹೆಂಗೇನು ಸ್ಟೇಟ್ ಹೋಗಿ ಅಂತಂದ್ರೆ ಇದು ಕರೆಕ್ಟ್ ಐತೆ ಇದು. Turn right. ಅಣ್ಣ ಇದ್ರಿ ಇಲ್ಲಿ ಅದ ಈ ಕಟ್ಟಡ ಮಾವಿ ಹೋಗಕ್ಕೆ ಒಂದು ರೂಟ್ ಐತ್ರಿ ಬ್ಯಾಕ್ ಸೈಡಲ್ಲಿ ಐತ್ರಿ. ಕಟ್ಟನ್ ಮ್ಯಾಗ ರೀ ಹಾಂ ಈಗ ಆ ಪ್ಯಾಂಟ್ಸ್ ವಿಂಡ್ಸ್ ಪ್ಯಾಂಟ್ಸ್ ತಗೋದಿತ್ರಿ ಗುಡ್ದಾಗ. ಇಲ್ಲೆಲ್ಲಿ ಇಲ್ರಿ ಅದು ಕಡೆ ಗೋಡೆ ಊರ್ ಐತ್ರಿ ಅದು. ಎಲ್ಲ ಹೆಂಗೆ ಹೋಗ್ಬೇಕು ಹೇಳಿದ್ರೆ ಈ ರೋಡಲ್ಲಿ ಯೂನಿವರ್ಸಿಟಿ ಅಂದ್ರೆ ಮಗ್ಲೊಂದು ಡಾಂಬರ್ ರೋಡ್ ಬರ್ತದೆ ಇಲ್ಲಿ. ಹಿಂಗೆ ಹೋದ್ರೆ ಬರ್ತೈತೆ ಅಂದ್ರೆ ಮ್ಯಾಪ್ದಾಗ ಹಿಂಗೆ ತೋರ್ಸೈತ್ರಿ. ಅದಕ್ಕೆ ಕೇಳಿ ನಾನು ಮ್ಯಾಪ್ದಾಗ ಈ ರೂಟ್ ತೋರ್ಸೈತೆ ನೋಡ್ರಿ. ಇಲ್ಲೆಲ್ಲೋ ಇದ್ರಂತ ಹೊಳ್ಳಂತ ತೋರ್ಸೈತ್ರಿ. ಅಲ್ಲಿ ಈ ಎಮ್ ಆರ್ ಎಫ್ ಇಲ್ಲೇ ಇದೆ ಎಮ್ ಆರ್ ಎಫ್ ಇಲ್ಲೇ ಹಾಂ ಇಲ್ಲೇ ಹೊಳ್ಳಿ ರೋಡ್ ಇಲ್ಲೊಂದು ದಾರಿ ಐತೆ ನೋಡ್ರಿ. ಇಲ್ಲ ಐತೇನ್ರಿ ಒಳಗೆ ಬೈಕ್ ಹೋಗ್ತೇನ್ರಿ. ಹೋಗಿದ್ರಿ ಸರಿ ಅಣ್ಣ ಥ್ಯಾಂಕ್ಸ್. ಕಚ್ಚಾ ರೋಡ್ ಐತ್ರಿ ಇಲ್ಲಿ. ಹೌದ್ರಿ ಇಲ್ಲೇ ಕೆಳಗೆ ಡೌನ್ ಹೋಗ್ಬೇಕು ನೀವು. ಇಲ್ಲ ಈ ಎಮ್ ಆರ್ ಎಫ್ ಅಂತಲೇ ಹೋಗ್ಬೇಕ್ರಲ್ಲ. ಅದು ಪೂರ ಹೋದ್ರೆ ಮೇಲೆ ಎಮ್.ಆರ್.ಎಫ್ ಹೋಗುತ್ತೆ. ಹಾಂ ಇಲ್ಲೇ ಒಂದು ಸ್ವಲ್ಪ ಒಂದು 50 ತಗೊಂಡು ಇಲ್ಲೇ ಕೆಳಗೆ ಅಲ್ಲೇ ಕೆಳಗೆ ಕಚ್ಚಾ ಕೆಳಗೆ ರೋಡ್. ಸರಿ ಸರಿ ಥ್ಯಾಂಕ್ಸ್. ಕಚ್ಚಾ ರೋಡ್ ಐತಂದ. ಓಕೆ 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 ಹಾಂ ಅಣ್ಣ ಹೇಳಿದ್ರ ಆರ್ ಸಿ ಯೂನಿವರ್ಸಿಟಿ ಡೈರೆಕ್ಟ್ ಹೋಗಿಲ್ಲ. ಹಿಂದಿನ ಒಂದೇನೋ ರೂಟ್ ಇದೆ ಅಂತ ಹೇಳಿದ್ರು. ಇಲ್ಲಿ ಆ ರೂಟ್ ಐತಿ ಏನೋ ಅಷ್ಟು ಕಚ್ಚಾ ರೋಡ್ ಐತೆ ಅನ್ಸತಿ. ಹಾಂ ಇಲ್ಲಿ ಐತೆ ನೋಡ್ಬೋದು. ಓಕೆ ಓಕೆ ಇಲ್ಲಿಂದ ತೋರ್ಸಾಯ್ತದ. ಕಂಪ್ಲೀಟ್ ಆಫ್ ರೋಡಿಂಗ್ ಐತಿ ಅಂತ ಆಮೇಲೆ ರೀ. ಓಕೆ ಈಗ ಕರೆಕ್ಟ್ ತೋರ್ಸಾಕೈತಿ ನೋಡಿ. ಇಂಪ್ರೂವ್ ಮಾಡ್ತೀನಿ ಮ್ಯಾಪ. ಈಗ ಒಂದು ಸ್ವಲ್ಪ ಕರೆಕ್ಟ್ ತೋರ್ಸೈತಿ ನಿಮಗೆ. ಓಕೆ ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಆಲ್ರೆಡಿ ವಿಂಡ್ ಪ್ಯಾಂಟ್ಸ್ ಆರ್ ಟಿ ಹೋಗೈತಿ ನೋಡ್ರಿ. ಅಲ್ಲಿ ವಿಂಡ್ ಪ್ಯಾಂಟ್ಸ್ ಕಾಣತ್ತ ನೋಡ್ರಿ. ಅಂದ್ರೆ ಇನ್ನೊಂದು ಸ್ವಲ್ಪ ಮುಂದೆ ತೋರಿಸಿ ನಿಮ್ಗೆ ಜಿಮ್ ಹಾಕಿ. ಓಕೆ ಸೊ ನಿಮ್ಗೇನು ಕಾಣೈತಿ ಇದಿಷ್ಟು ನೋಡ್ರಿ. ಇಲ್ಲಿ ಐತದ ಆ್ಯಕ್ಚುಲಿ ನಿಮ್ಗೇನು ಕಾಣೈತಿ ನೋಡ ಅಲ್ಲಿ ಕಾಣಕತ್ತೈತಿ ನೋಡ್ರಿ. ಅಲ್ಲಿ ಹೋಗ್ಬೇಕು. ಇದು ಹಿಂಗೆ ಹೈವೇಯಿಂದ ಹಿಂಗೆ ಬಂದು ಯೂಟರ್ನ್ ತೊಗೊಂಡು ಆರ್ ಸಿ ಹೋಗೋದ್ರೊಳಗೆ ಎಮ್ ಆರ್ ಎಫ್ ಶೋರೂಮ್ ಇತ್ತು. ಎಮ್ ಆರ್ ಎಫ್ ಶೋರೂಮಿಂದ ಜಸ್ಟ್ ಎಮ್ ಆರ್ ಎಫ್ ಶೋರೂಮ್ ಮಟ್ಟ ಹೋಗೋದು ಬೇಡ. ಅದಕ್ಕೆ ಜಸ್ಟ್ ಅಲ್ಲೇ ಲೆಫ್ಟ್ದಾಗ ಒಂದು ಇದು ಇದ್ರೆ ರೋಡ್ ಐತಿ. ಕಚ್ಚಾ ರೋಡ್ ಇದ್ದಾರೆ ಆಫ್ ರೋಡಿಂಗ. ಈ ರೋಡ್ಲೇ ಹೋಗ್ತೈತ್ರಿ ಅದು ಮೋಸ್ಟ್ಲಿ. Turn left. ಎಲ್ಲ ಕಂಪ್ಲೀಟ್ ಗುಡ್ಡಗಾಡಿ ಪ್ರದೇಶ ಐತಿ.
ಏನು ಸಿಕ್ಕಿತ್ತು ನನಗೆ ಕಾಲಿಗೆ ಏನು ಕಟ್ಟಿಗೆ ಬಿಡ್ತಾನಲ್ರಿ ಇದನ್ನ ಹಿಂಗೆ ಹೊಡಿತಾನೆ ಕಟ್ಟಿಗೆ ಮಾಡ್ತಾ ಅದೇ ರೂಟ್ ಹೆಂಗೈತೆ ನೋಡ್ರಿ ಇಲ್ಲಿ. ಇವತ್ತು ಊಟ ಆನ್ಲೈನ್ ಹಿಂಗೆ ತೋರಿಸೈತ್ರಿ ಮ್ಯಾಪ್ದಾಗ ಮ್ಯಾಪ್ ಹಾಕೊಂಡ್ ಬಂದಿದ್ದೀನಿ ನಾನು ಗೊತ್ತಿಲ್ಲ ಮ್ಯಾಪ್ದಾಗಂತೂ ರೂಟ್ ಹಿಂಗೆ ತೋರಿಸೈತಿ ಇದು ಮ್ಯಾಪ್ ರೂಟ್ ತೋರಿಸೈತಿ ಇಲ್ಲೇ ಇಲ್ಲ ಇದು ಮತ್ತೆ ತೀ ಹೊಸಿ ಹ್ಮ್ ಫ್ರೆಂಡ್ಸ್ ಈಗ ಒಬ್ರು ಅಜ್ಜ ಹೊಂಟಿರೋ ಅವ್ರಿಗೆ ಕೇಳೋಣ ಅವ್ರು ಹೇಳ್ರು ಇದೆ ಎಲ್ಲಿ ರೂಟ್ ಇಲ್ಲ ಇದು ಆಲ್ಮೋಸ್ಟ್ ಇಲ್ಲೇ ಎಂಡ್ ಆಕೈತಿ ಗುಡ್ದಾಗ ಸೊ ಬೈ ಮಿಸ್ಟೇಕ್ ಆಗಿ ಇಲ್ಲಿ ಬಂದಿದ್ದೆವು ಸೊ ಇದು ಆರ್ಸಿ ಯೂನಿವರ್ಸಿಟಿ ಅಂತೇಳಿ ಮ್ಯಾಪ್ದಾಗ ತೋರ್ಸೈತಿ ಬಟ್ ಅದಂಗೆ ರೂಟ್ ಇಲ್ಲ ರೀ ಆ್ಯಕ್ಚುಲಿ ಬರಾಕ್ ಹೋಗ್ಬೇಡ ಅವ್ರು ಏನು ಹೇಳ್ರು ಮುಕ್ತಿಮಠ ಸೈಡಿಂದ ಮುಕ್ತಿಮಠ ಅಪೋಸಿಟ್ ಒಂದು ರೋಡ್ ಹೋಗಿದಂತ್ರಿ ಆ ರೋಡಿಂದ ಒಳಗೆ ಹೋದ್ರೆ ಡೈರೆಕ್ಟ್ ನಿಮಗೆ ಆ ಪ್ಯಾನ್ಸ್ ಕಡೆ ಹೋಗಿ ಪ್ಯಾನ್ ಅದು ವಿಂಡ್ ಪ್ಯಾನ್ ಏನಿತ್ತಲ್ಲ ಅಲ್ಲಿ ಹೋಗಿದಂತ ಬಟ್ ಗೂಗಲ್ ಮ್ಯಾಪ್ದಾಗ ಇಲ್ಲೇ ತೋರ್ಸೈತ್ರಿ ಅದು ಎಲ್ಲೈತೆ ಅಂತ ನನಗಂತೂ ಗೊತ್ತಿಲ್ಲ ಇಲ್ಲಿ ರೂಟ್ ಅಂತ ಯಾವುದೂ ತೋರ್ಸತ್ತಲ್ಲ ಇಲ್ಲಿಂದ ಅಲ್ಲಿ ಮೋಸ್ಟ್ಲಿ ಎಂಡ್ ಆಗೈತೆ ಅಲ್ಲಿ ಮುಂದೇನೋ ಕೆರಿ ಐತಂತ ಕೆರಿ ಹೋಗೈತಂತಂದ್ರೆ ಅವ್ರ ಅಜ್ಜ ಸೊ ಅಜ್ಜ ಕೇಳಿದೆ ಸೊ ಅವ್ರು ಹಿಂಗೆ ಹೇಳಿದ್ರು ಸೊ ಅದಕ್ಕೆ ನಾವು ಡೈರೆಕ್ಟ್ ಇಲ್ಲಿಂದ ವಾಪಸ್ ಮುಕ್ತಿಮಠ ಹೋಗ್ತೀವಿ ಆರ್ಸಿ ಯೂನಿವರ್ಸಿಟಿಯಿಂದ ಮುಕ್ತಿಮಠ ಹೋಗ್ತೀವಿ ಮುಕ್ತಿಮಠದಿಂದ ಅಲ್ಲಿ ಗುಡ್ದಾಗ ಎಲ್ಲೋ ರೂಟ್ ಐತಂತ ಹಂಗೆ ಗುಡ್ದಾಗ ಹಾಸಿ ಹೋಗೋದ ಸೊ ನಿಮಗೆ ತೋರಿಸ್ತೀನಿ ಬರೀ ಹೋಗೋಣ ಅಂತ ನಿಮ್ಗೆ ಇಲ್ಲಿ ಕಾಣ್ತೈತಿ ಜೂ ಹೋಗೋ ರೂಟ್ ಐತಿ ನೋಡ್ರಿ ರಾಣಿ ಚೆನ್ನಮ್ಮ ಮೃಗಾಲಯ ಅಂತ ಐತಿ ನೋಡಿ ನಿಮ್ಗೆ ಇಲ್ಲಿ ಕಾಣತಿಲ್ಲ ಮೃಗಾಲಯ ಸೊ ಈ ಮೃಗಾಲಯದಿಂದ ಮೃಗಾಲಯ ಹೋಗೋ ರೂಟಿಂದ ಲೆಫ್ಟ್ ಹೋಗ್ಬೇಕು ಅದು ಮುಕ್ತಿಮಠ ಹೋಗೋ ರೂಟ್ ಅದ ಮೃಗಾಲಯ ಐತಿ ಹಂಗೆ ಹೋದ್ರೆ ಬರ್ತೈತ್ರಿ ಬರ್ರಿ ಹಂಗೆ ಮಾಡ್ಬೇಕು ಸೊ ಈಗ ನಾವು ರೈಟ್ ಹೋಗ್ಬೇಕು ರೈಟ್ ಅಂದ್ರೆ ಮೃಗಾಲಯದ ರೂಟ್ ಬರ್ರಿ ಏನಂತ ಅಲ್ಲೇ ಹೋಗಿ ನೋಡಿ ನಮ್ಗೆ ಸಿಗ್ತೈತಿಲ್ಲ ನೋಡು ಬರೀ ಹೋಗೋಣ ರೂಟ್ ಐತಿಲ್ಲ ಗೊತ್ತಿಲ್ಲ ನಮ್ಗೆ ಪಕ್ಕ ಸೊ ಫ್ರೆಂಡ್ಸ್ ಇದೇ ನೋಡತ್ತೀರಿ ಇದು ಮುಕ್ತಿಮಠ ನೋಡ್ರಿ ಇದೇನು ಕಾಣಿದೆ ನಿಮ್ಗೆ ಮುಕ್ತಿಮಠ ಬಂದಿದ್ದೇವೆ ನಾವು ಆಲ್ಮೋಸ್ಟ್ ಈಗ ಸೊ ಮುಕ್ತಿಮಠದಿಂದ ಮುಂದೆ ಯೂಟರ್ನ್ ತೊಗೊಂಡೆಲ್ಲ ತೋರ್ಸಾಯ್ತು ರೂಟ ಈಗ ಮೋಸ್ಟ್ಲಿ ಹೈವೇ ಮ್ಯಾಗ ಕ್ರಾಸ್ ಮಾಡೋಕೆ ಹಾದಿ ಇಲ್ಲ ಅಂತೇಳಿ ಅಲ್ಲಿ ತೋರ್ಸೈತಿ ಇದು ನೋಡ್ರಿ ಇದು ಮುಕ್ತಿಮಠ ಇದೇನು ಕಾಣೈತೆ ನಿಮಗೆ ಕಂಪ್ಲೀಟ್ ಮುಕ್ತಿಮಠದ ಒಂದ್ಸಲ ವೀಡಿಯೋ ಮಾಡೋದು ನಿಮ್ಗೆ ಸಪ್ರೇಟ್ ತೋರಿಸ್ತೀನಿ ಸದ್ಯಕ್ಕೆ ಹಿಂಗೆ ಹೋಗೋಣ ಹೇಳಿ ಮುಕ್ತಿಮಠದ ಬಾಜುಕ ಒಂದು ಮೃಗಾಲಯ ಐತ್ರಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ಜೂ ಇದು ಜೂ ನೋಡ್ರಿ ಕಿತ್ತೂರು ಚೆನ್ನಮ್ಮ ಮೃಗಾಲಯ ಈ ಜೂ ಅಂತೇಳಿಂದ್ರೆ ಸಿದ್ಧ ಹೋಗ್ಬೇಕ್ರಿ ಮ್ಯಾಪ್ದಾಗ ಮಾತ್ರ ಹಂಗೆ ತೋರ್ಸೈತಿ ನನಗೆ ಗೊತ್ತಿಲ್ಲ ಹಂಗೆ ಹೋಗಿ ಏನೋ ವಾಪಸ್ ಯೂಟರ್ನ್ ತೊಗೊಂಡು ಬರ್ಬೇಕಂತ ತೋರ್ಸೈತ್ರಿ ಬರ್ರಿ ಹೋಗೋಣ ಅಂತ ಇಲ್ಲಿಂದ ಸೊ ನೀವು ಮುಕ್ತಿಮಠ ಸೈಡಿಂದ ಬಂದ್ರೆ ಇಲ್ಲಿ ಬಂದು ಯೂಟರ್ನ್ ತೊಗೋಬೇಕಾಗಿತ್ತು ಯಾಕಂದ್ರೆ ಅಲ್ಲಿ ಎಲ್ಲೂ ಯೂಟರ್ನ್ ತೊಗೊಳಕ್ಕೆ ಆಗಿಲ್ಲ ಹಾಗಾಗಿ ಇಲ್ಲಿ ಬಂದು ಯೂಟರ್ನ್ ತೊಗೊಂಡು ಇಲ್ಲಿಂದ ಮತ್ತೆ ವಾಪಸ್ ಮುಕ್ತಿಮಠ ಸೈಡ್ ಮಟ್ಟ ಹೋಗಿ ಸೊ ನೀವು ನೋಡ್ಬೋದು ನಾವು ವಾಪಸ್ ಮತ್ತೆ ಒಳ್ಳೆ ಜೀವ್ ಸೈಡೇ ಬಂದಿದ್ದೆವು ಬಟ್ ಅದ್ರ ಅಪೋಸಿಟ್ ಸೈಡ್ ಬಂದು ಯಾಕಂದ್ರೆ ಇಲ್ಲಿ ಹೊಳ್ಳಕ್ಕೆ ಯಾವುದೂ ಹಾಜನೇ ಇಲ್ಲ ನಿಮ್ಗೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇದನ್ನು ಬೈಕ್ನ ಹೊಳ್ಳಾಗ ಹಾಗಾಗಿ ಹಂಗೆ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಹಿಂಗೆ ಬಂದು ಇಲ್ಲಿಂದೇನೋ ಲೆಫ್ಟ್ ತೋರ್ಸಾ ಇದ್ರಿ ಮ್ಯಾಪ್ದಾಗ ಸೊ ಮ್ಯಾಪ್ನ ಫಾಲೋ ಮಾಡೋದು ನಿಸ್ತಿಲ್ಲ ಅದು ತಪ್ಪು ತೋರಿಸ್ರಿ ಯಾಕಂದ್ರೆ ಅಜ್ಜ ಹೇಳಿದ್ರೆ ಅಜ್ಜನ ಭರೋಸೆ ಮ್ಯಾಗ ನಾನು ಹೊಂಟಿದ್ದೀನಿ ಹಂಗಾಗಿ ಬರ್ರಿ ಸ್ಟೇಟ್ ಹೋಗೋಣ ಹಂಗಂತ ಓಕೆ ಇಲ್ಲಿ ಕಾಣಿದ್ ನೋಡ ಬಂಬರ್ಗಿ ಊರು ಕಾಣಿದ್ ನೋಡ ಅಜ್ಜ ಹೇಳಿದ್ರೆ ನಮ್ಗೆ ಬಂಬರ್ಗಿ ಊರು ಅಂತೇಳಿ ಇಲ್ಲೇ ಹೊಳಬೇಕ್ರಿ ಬಂಬರ್ಗಿ ಊರು ಅಂತೇಳಿ ಅದು ಹೊಳದ ಇದು ಮುಕ್ತಿಮಠದ ಅಪೋಸಿಟ್ದಾಗ ಇಲ್ಲೇ ಐತೆ ನೋಡಿ ಬಂಬರ್ಗಿ ಇಲ್ಲೇ ಲೆಫ್ಟ್ ಹೊಳ್ಬೇಕು ಮ್ಯಾಪ್ದಾಗ ಹಿಂಗೆ ತೋರಿಸ್ತಾ ಇದ್ವಿ ಬೆಳಗಾವಿ ಸೈಡಿಂದ ಬರೋದಾದ್ರೆ ಓಕೆ ಇದ್ದು ಇಲ್ಲಿ ಹೊಳಬೇಕು ಮಾಡ್ಬೋದು ನೋಡಿ ಬೇಕು ಅಡ್ಡ ದಾಟಬೇಡ ಬೇಕು ಅಡ್ಡ ದಾಟ ಅಜ್ಜ ಹಾಗೆ ತಪ್ಪತ್ತಿದ್ದೆ ಗಾಯ್ದು ಗೊತ್ತಿಲ್ಲ ಹಿಂಗೆ ರೂಟ್ ಐತಿಲ್ಲ ಮ್ಯಾಪ್ದಾಗ ಮಾತ್ರ ಹಿಂಗೆ ತೋರ್ಸೈತಿ ಇಲ್ಲಿ ಮಟ್ಟ ಬಂದು ನಾವು ಇದೇನೋ ಬಂಬರ್ಗಿ ಊರು ಅನ್ಸೈತಿ ಈ ಊರಿಂದ ಇಲ್ಲೇ ಲೆಫ್ಟ್ದಾಗ ತೋರ್ಸೈತಿ ಇದು ಹೋಗ್ತೈತಿಲ್ಲ ಗೊತ್ತಿಲ್ಲ ಇಲ್ಲಿ ಹಂಡ್ ಐತಿ ಒಂದು ಮತ್ತೆ ಹಾಂ ಇಲ್ಲಿ ಐತೆ ಈ ಮೊದಲು ಆಫ್ ರೋಡ್ ಐತಿ ಹಿಂಗು ಸೊ ಫ್ರೆಂಡ್ಸ್ ಇಲ್ಲಿಂದ ಹಿಂಗೆ ಐತಿ ನೋಡ್ರಿ ಇದು ರೋಡ ಮೋಸ್ಟ್ಲಿ ಇದು ಆಫ್ ರೋಡ್ ಐತೆ ಆಲ್ಮೋಸ್ಟ್ ಹಿಂಗೆ ಹೋಗ್ಬೇಕು ನಾವು
ಈ ರೂಟ್ ಹಿಂಗೆ ಐತಿ ನೋಡ್ರಿ ಆಲ್ಮೋಸ್ಟ್. ಬಟ್ ಇವತ್ತು ಈ ರೂಟ್ ಹಂಗೈತಿ, ಹೊಲ್ದಾಗಿನ ರೂಟ್ ಅದು ಇರ್ಬೇಕಿಲ್ಲ, ಚಲೋ ಐತಿಲ್ಲ ಆಮೇಲೆ ಮಳೆಗಾಲ ಅದು ಬಂದ್ರೆ ಮಾತ್ರ ಐತಿ ನೋಡ್ರಿ. ಏನು ಶಾರ್ಟ್ಕಟ್ ತೋರಿಸೈತಿ ನನಗೆ ಗೂಗಲ್ ಮ್ಯಾಪ್ ಅಂತೀನಿ, ಆಗಿಟ್ಟು ಹಾದಿ ತಪ್ಪಾಯ್ತು ಹೇಳ್ತೀನಿ ನಾನು. ಓ ಆಂಬಲ್ ನೋಡ್ಬೇಕು ಹಿಂಗೆ ತೋರಿಸೈತಿ ನಿಜಾಲ. ಮ್ಯಾಪ್ದಾಗ ಮಾತ್ರ ಹಿಂಗೆ ತೋರಿಸೈತಿ. ಇಲ್ಲಿ ಮಟ್ಟ ಬಂದಿದ್ದೀನಿ ರೀ, ಇಲ್ಲಿಂದ ರೂಟ್ ಹೊಲ್ದಾಗ ಆಶೆ ಹೋಗ್ತೈತಿ ನಾನು. ಮತ್ತೆ ಇದು ಬಿಟ್ರೆ ಯಾವ ರೂಟ್ ಇಲ್ಲ ಅದಕ್ಕೆ. ಸೊ ನೋಡ್ರಿ ಗೂಗಲ್ ಮ್ಯಾಪ್ ಅಂತ ಹಿಂಗೆ ತೋರ್ಸೈತಿ ನಂಗೆ. ಇಲ್ಲಿ ರೂಟ್ ಹೋಗಿದ್ದಿಲ್ಲ ನೋಡೋದು. ವಿಷಯ ನೋಡ್ಕೊಂಬರಕ್ಕೆ ಹೋಗಿದ್ದಾಳ್ರಿ ಅಲ್ಲಿಗೆ. ರೂಟ್ ಅಲ್ಲಿ ಹೋಗ್ತಿಲ್ಲ ಅಂತ ಹೋಗುದಿಲ್ಲ, ಗಾಡಿ ಹೋಗಂಗಿಲ್ಲ. ಇಲ್ಲಿ ಯಾರು ಇಲ್ಲ ಕೇಳ್ಬೇಕಂತಂದ್ರೆ ಐತಿಲ್ಲ ರೂಟಲ್ಲಿ. ಹಂಗೆ ರೂಟ್ರ್ ಐತಿಲ್ಲ, ಹಳ್ಳಿದ್ರೆ ಏನಾಗತ್ತ. ಹಿಂಗೆ ರೂಟ್ ಹೋಗೈತೆ ಅಂತೇಳಿ ಯಾರು ಬೈಕ್ ಅದ ಬಟ್ ಯಾರು ಇಲ್ಲಿ ಕಾಣತ್ತಿಲ್ಲ. ಕೇಳ್ಬೇಕಂತಂದ್ರೆ ಮೋಸ್ಟ್ಲಿ ನಂಗೆ ಗಾಡಿ ಹೋಗೈತಿಲ್ಲ ಗೊತ್ತಿಲ್ಲ ರೀ. ಸುಶಾ ಹೋಗಲ್ ಬಿಡ. ಸುಶಾ ಮೋಸ್ಟ್ಲಿ ಹೋಗೋದಿಲ್ಲ ಅನ್ಸತ್ತಿದ್ದು. ಓಕೆ ಆಯ್ತು, ಹಂಗೈತಿ. ಅಲ್ಲಿ ನೋಡ್ರಿ ಅಲ್ಲಿಂದ ಹತ್ತು ಪೂರ್ತಿ ಎಲ್ಲ ರಾಡಿ ನೀರು ರೋಡ್ ಐತಿ. ಮೋಸ್ಟ್ಲಿ ಹೋಗಲ್ಲ, ಇಲ್ಲಿ ಹಳ್ಳ ಐತಿ. ಬರ್ರಿ ವಾಪಸ್ ಹೋಗೋಣ ಅಂತ. ಅಲ್ಲಿ ಎಲ್ಲರೂ ಊರಾಗ ಕೇಳೋಣ ಯಾರನ್ನ ಹೆಂಗೆ ಹೋಗೋದಂತ. ಮ್ಯಾಗ ಐತಾರಂತಲ್ಲಿ ಬರ್ರಿ ಹೋಗೋಣ ವಾಪಸ್. ಈಗ ವಾಪಸ್ ಹೊಂಟಿದ್ದೀನಿ ನಾನು. ಅಣ್ಣ ಅಲ್ಲಿ ಮ್ಯಾಗ ಪ್ಯಾನ್ ಐತ್ರಲ್ಲ, ಇರ್ಬೇಕಾರ ಗುಡಿ ಐತಿಲ್ಲ, ಹೆಂಗೈತಿ ರೂಟ್ ಅದ? ಅಲ್ಲಿ ಮ್ಯಾಗ ಹೋಗ್ಬೇಕಿತ್ತು. ಈಗ ಡೈರೆಕ್ಟ್ ಹೋಗ್ತೈತೇನು? ಮ್ಯಾಪ್ದ ಹಂಗೆ ತೋರ್ಸೈತ್ರಿ ಅದಕ್ಕೆ. ಹೌದ್ರಿ, ಹಿಂಗೆ ಸಿದ್ಧ ಹೋದ್ರೆ ಹೋಗ್ತೈತೆ. ಸಿದ್ಧ ಹೋಗೋದು. ಹಾಂ ಸರಿ, ಥ್ಯಾಂಕ್ಸ್ ಸರ್. ಹಾಂ ಸರಿ ಸರಿ ಓಕೆ. ಅದು ಊರು ಅದು ಹೋಗ್ತೈತ್ರಲ್ಲಿ ಏನು ಕೇಳಿದ್ರಿ? ಯಾರು ಬಂಬರ್ಗೆ ಹೋಗ್ತೈತೆ? ಬಂಬರ್ಗೆ ಮ್ಯಾಗ ಹೋಗ್ಬೇಕಲ್ಲಿ. ಓಕೆ ಓಕೆ ಸರ್, ಥ್ಯಾಂಕ್ಸ್ ಸರ್. ನೀವು ಕೇಳಿದ್ರಲ್ಲ, ಅಣ್ಣ ಹೇಳಿದ್ರೆ ಮಗ ಹಿಂಗೆ ಹೋಗ್ಬೇಕಂತ. ಹಿಂಗೆ ಲೆಫ್ಟ್ ಹೊಳ್ಳೂ ಇಲ್ಲೇ ಇದೆ, ಬಂಬರ್ಗಿ ರೋಡ್ದಾಗ ಹೋಗ್ತಿದ್ದಂತ. ಏನು ಗೊತ್ತಿಲ್ಲ ಈಗ ನಾವು ಮ್ಯಾಪ್ದಾಗ ಹೆಂಗೆ ಗೊತ್ತಾಗಿದ್ರೆ ಏನೋ ಒಟ್ಟು ಮ್ಯಾಪದ ನಂಬರ್ ನಮಗೆ ಅಂತ ಇದೆ. ಮ್ಯಾಪ್ ನಂಬರ್ ಏನಂತಾರಲ್ಲ, ಏನೋ ಒಬ್ರು ಮನೆಯಿಂದ ಹಾದು ಹೋಗಿ ತೋರಿಸಿತ್ರಲ್ಲ, ಆ ಸುಳ್ಳು ಅಲ್ರಿ, ಅದು ಕರೆ ಅನಿಸೈತೆ ನನಗೆ. ಆ್ಯಕ್ಚುಲಿ ಮ್ಯಾಪ್ದಾಗ ಏನು ನೋಡಿದ್ರಿ ನಾವು. ಮತ್ತು ಇಲ್ಲಿಂದ ಒಂದು ಲೆಫ್ಟ್ ತೋರ್ಸೈತಿ. ಗುಡಿ ಮುಂದೆ ಹಾಕಿ ಬಂದರು. ಅಪ್ಪೆ ಅಲ್ಲ ಮ್ಯಾಗ ವಿಂಡ್ ಪ್ಯಾನ್ಸ್ ಅದಾರಲ್ಲ, ಮ್ಯಾಗ ವಿಂಡ್ ಪ್ಯಾನ್ಸ್ ಐತ್ನಲ್ಲ, ಇವ್ರ ಬದ್ದವ್ರ ಗುಡಿ ಹೆಂಗೆ ಹಿಂಗೆ ಹೋಗ್ತದೆ. ಹಾಂ ಅದು ಮ್ಯಾಗ ತೋರ್ಸತ್ತಿಲ್ಲ, ಅಲ್ಲೆಲ್ಲ ಗುಡ್ದಾಗ ರೂಟ್ ತೋರ್ಸೈತಿ. ಹೆಂಗಿರೋ ಸರಿ, ನೀವು ಸಿದ್ಧ ಹೋಗೋದ್ರಲ್ಲ. ನೋಡ್ರಿ ಹುಡುಗರು ಹೇಳ್ರಿ ನಮಗೆ ಹಿಂಗೆ ಹೋಗ್ಬೇಕಂತ. ಆಗಲೇ ಅವ್ರು ಅಜ್ಜ ಹೇಳಿದ್ದು ರೆಕಾರ್ಡ್ ಆಗಿಲ್ಲ ರೀ. ಅದೇನಾಗಿತ್ತು ಆಮೇಲೆ ರೀ, ಕ್ಯಾಮ್ರಾ ರೆಕಾರ್ಡ್ ಆಗಿಲ್ಲ ರೀ, ಅಜ್ಜ ಹೇಳಿದ್ದ. ಈಗ ಬಂದ್ಮ್ಯಾಕ ಇವ್ರಿಗಾರು ಹೋಗಿ ರೆಕಾರ್ಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವ್ರು ಹೋಗಿನಂತ ಹಿಂಗೆ ಹೋದ್ಮ್ಯಾಕ ಹೋಗ್ತೀನಿ. ಫ್ರೆಂಡ್ಸ್ ಮ್ಯಾಪ್ದಾಗೂ ಇದು ರೂಟ್ ತೋರ್ಸೈತಿ, ಬಟ್ ಸಮ್ ಟೈಮ್ ಏನು ಮಾಡಿದ್ರೆ ಅದು ಶಾರ್ಟ್ಕಟ್ ತೊಗೋತೈತಿಲ್ಲ. ಹಂಗಾಗಿ ಆ ಶಾರ್ಟ್ಕಟ್ ಒಂದು ಯಾವುದೋ ಗುಡ್ದಾಗ ರೂಟ್ ತೋರಿಸೈತಿ. ಆ ರೂಟ್ಗಳ ಚಲಿಲ್ಲ, ಏನು ಗುಡ್ದಾಗ ಹೋಗೈತೆ ಅಂತ ಹೇಳ್ತಾರೆ ರೀ. ಬಟ್ ಅಲ್ಲಿ ಊರು ಮಂದಿ, ಅದಕ್ಕೆ ಊರಾಗಿನ ಮಂದಿ, ಲೋಕಲ್ ಮಂದಿ ಕೇಳಿ ಬರೋದ ಬೆಸ್ಟ್ ಅನ್ಸೈತಿ ರೀ. ಸೊ ಹಿಂಗೆ ಸಿದ್ಧ ಹೋದ್ರೆ ಅಲ್ಲಿ ಹೋಗ್ತೈತಿ ನೋಡ್ರಿ. ಸೊ ನಿಮ್ಗೆ ವಿಂಡ್ ಪ್ಯಾನ್ಸ್ ಕಾಣತಿರ್ಬೋದು ಇಲ್ಲಿಂದ. ಐ ಹೋಪ್ ನಿಮ್ಗೆಲ್ಲರಿಗೂ ಕಾಣೈತಿ ವಿಂಡ್ ಪ್ಯಾನ್ಸ. ಅಲ್ಲಿಗೆ ಹೋಗ್ಬೇಕು.
ಬಟ್ ಕರೆಕ್ಟಾಗಿ ರೂಟ್ ಸಿಗೋತಾಗಿತ್ತು. ಈಗ ಹೇಳಿದಾರೆ ಏನಂತಂದ್ರೆ ಊರಿನ ಮಂದಿ ಹಿಂಗೆ ಹೋಗಂತ ಹೇಳಿದರು. ಹಂಗಾಗಿ ನಾವು ಇದೇ ರೂಟ್ ಫಾಲೋ ಮಾಡಾಕ್ತೇವೆ. ಅಲ್ಲಿಗೆ ಹೋಗ್ತೇವೆ ಅಂತ ಅನ್ಕೊಂಡಿದ್ದೀನಿ ನಾನು. ಐ ಹೋಪ ಹೋಗಿ ಅಂದ್ರೆ ಏನು ಬಿಡ್ರಿ, ವಾಪಸ್ ಮಾಡಿ ಹೋಗಿಬಿಡಿದ್ರಿ. ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ ಒಬ್ಬ ಅದಾನ್ರಿ, ಅವ್ನು ಗೊತ್ತೈತಿ, ಅವ್ನು ಕರ್ಕೊಂಬರ್ತೀನಿ ರೀ. ಅವ್ನು ಅಲ್ಲಿ ನೋಡಿದಾನ್ರಿ, ಅವ್ರದ್ದು ಊರು ಐತೆ ಅಲ್ಲೇ. ಸೊ ಅವಾಗ ಹೋಗಕ್ಕೆ ಬರ್ತೈತಿ. ಈಗ ಮೋಸ್ಟ್ಲಿ ಇದೆಲ್ಲ ಊರಾಗ ಹಾದು ಹೋಗ್ತೈತಿ ಅನ್ಸೈತ್ರಿ ಸರ್. ಕಡೆ ಹೋಗ್ಬೇಕೀಗ. ಅಣ್ಣ ಅಲ್ಲಿ ಮ್ಯಾಗ ವಿಂಡ್ ಪ್ಯಾನ್ಸ್ ಅದಾರ, ಅಲ್ಲಿ ಹೆಂಗೆ ಹೋಗ್ಬೇಕು? ಹಿಂಗೆ ಹೋಗ್ತೈತೇನು? Head west, then turn left. ಹೋಗ್ಬೇಕು. ಊರಾಗ ಹಾದು ಬರ ಐತ್ರಲ್ಲ, ಏನಿದೆ ಅಲ್ಲಿ ಊರಾಗ ಹಾದು ಹೊಂಟೈತಿ. ಅಣ್ಣ ಅಲ್ಲಿ ಮ್ಯಾಗ ವಿಂಡ್ ಪ್ಯಾನ್ಸ್ ಐತಲ್ಲ, ಹೆಂಗೆ ಹೋಗಿದ್ರಿ? ಹಿಂಗೆ ಹೋಗ್ತೈತಿರು? ಹಾಂ ರೀ. ಹಾಂ 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 ಮ್ಯಾಗ ಹೋಗ್ತಿದ್ರಿ. ಓಕೆ. ಬಂಬರ್ಗ ಒಂದು ಊರು ಇದೆ, ನನಗೂ ಗೊತ್ತಿಲ್ಲ ಯಾವ್ದಂತ ಊರ. ಪಟ್ನಾಗ ಕೋಳಿ ಹಾರು ಬಂದಿರ್ತಾನೆ ನೋಡ್ರಿ, ಏನು ನೋಡುವ ಲೋ ಇದ್ದಂತ ಚಲೋ ರೀ. ಇಲ್ಲಂದ್ರೆ ಹಾಕೊಂಡು ಹೋಗೋದು ಮಾತ್ರ ಬಂದು ಫ್ಯಾನ್ ಆಯ್ತು ಅವ್ನು ಹಿಡ್ಕೊಂಡು ಹಿಡಿತಾರೆ. ಸೊ ನಿಮ್ಗೆ ಕಾಣತಿರ್ಬೋದಾ ಇವು ಫೈನಲ್ ನಾವು ರೀಚ್ ಆಗತ್ತೇವ್ರಿ ಅಲ್ಲಿಗೆ. ಸೊ ಹಂಗೆ ಹೊಲ್ದಾಗ ಹಾಯ್ಸಿ ಕರ್ಕೊಂಬರೈತೆ. ಬಟ್ ಅದು ಹೊಲ್ದಾಗ ಯಾವ ರೂಟ್ಗಳು ಪಕ್ಕ ಚಲೋ ಇಲ್ಲ. ಎಲ್ಲ ರಾಡಿ ನೀರು ಬಂದೈತಲ್ಲ ಹೊಲ್ಗೊಳದಾಗ. ಹಳ್ಳೆಲ್ಲ ಹರಿದಕ್ಕೆ ಅದು ರೂಟ್ ತೋರ್ಸೈತಲ್ಲ ಮ್ಯಾಪ್ದಾಗ. ಸೊ ಹಂಗೇನು ರೂಟ್ ಇಲ್ಲ ಪಕ್ಕ. ಸೊ ಮೋಸ್ಟ್ಲಿ ಹಿಂಗೆ ಬರ್ತೈತೆ ನಾವಲ್ಲ, ಹಿಂಗೆ ಬರ್ತಿರ್ಬೇಕಾ ಅದು ತೋರ್ಸೈತಿ. ಸೊ ಈಗ ನಾವು ಹಿಂಗೆ ಸ್ಟ್ರೀಟ್ ಹೋದ್ರೆ ಹಿಂಗೆ ವಿಂಡ್ ಫ್ಯಾನ್ಸ್ ಕಾಣ್ತಾವು. ಗಾಡಿ ಹೋಗೋಣ. ಆಲ್ಮೋಸ್ಟ್ ನೀವು ವಿಂಡ್ ಪ್ಯಾನ್ಸ್ ಅಂತೇಳಿ ಬಂದಿದ್ದು ನೋಡ್ರಿ, ಕಾಣತಿರ್ಬೋದು ನಿಮ್ಗೆ ವಿಂಡ್ ಪ್ಯಾನ್ಸ್. ಕ್ಯಾಮ್ರಾದಾಗ ಸೂಪರ್ ವ್ಯೂ ಹಾಕಿದ್ದೀನಿ. ಸೊ ಕಾಣ್ತೈತಿ ನಂಗೆ ಗೊತ್ತಿಲ್ಲ ನಿಮ್ಗೆ. ಅಲ್ಲಿ ಮ್ಯಾಗ ವಿಂಡ್ ಪ್ಯಾನ್ಸ್ ಅಂತೇಳಿ ನಾವು ಹೋಗ್ಬೇಕು. ಹಿಂಗೆ ಊರೈತಂತ, ಈ ಊರ್ದಾಗ ಹಿಂಗೆ ಮ್ಯಾಗ ಏನೋ ಹೋದ್ರೆ ಬರ್ತೈತಂತ. ಒಂದ್ಸಲ ಹೋಗಿದ್ದೀನಿ, ಬಟ್ ನನಗೆ ರೂಟ್ ಸಿಗೋತರದು ಪಕ್ಕ. ನಾ ಈ ರೂಟ್ಲೆ ಬಂದಿಲ್ಲರಲ್ಲ, ಬೇರೆ ರೂಟ್ಲೆ ಬಂದಿದ್ದೀನಿ. ಹಂಗಾಗಿ ಸಿಗೋತಾಗಿತ್ತು ನಂಗೆ. ಅಂಕಲ್ ಅಲ್ಲಿ ಮ್ಯಾಗ ಪ್ಯಾನ್ಸ್ ಪ್ಯಾನ್ ಅದಲ್ಲ, ವಿಂಡ್ ಪ್ಯಾನ್ ರೀ, ಹೆಂಗೆ ಹೋಗುದ್ರಿ? ಹೆಂಗ್ರಿ? ಹಿಂಗೆ ಈ ಗುಡಿ ಹಿಂಗೆ ಮ್ಯಾಗ ಲೆಫ್ಟ್ ಹೋಗ್ಬೇಕೇನ್ರಿ? ಕಟ್ಟನ್ ಬಾವಿ ರೋಡ್ ಹೋಗ್ಬೇಕೇನ್ರಿ? ಹಿಂಗೆ ಹೋದ್ರೆ ಬರ್ಲೇನ್ರಿ? ಹಿಂಗೆ ಇಲ್ಲೇನ್ರಿ? ಹಾಂ ಅಲ್ಲಿ ಪ್ಯಾನ್ ಅದಾರಲ್ಲ, ಆ ಮ್ಯಾಗ ಗುಡಿ ಐತೆ ನೋಡ್ರಿ, ಒಂದಲ್ಲಿ ಒಂದು ಇರ್ಬೋದು ಗುಡಿ. ಹಿಂಗೆ ಹೋಗ್ಬೇಕೇನ್ರಿ? ಇಲ್ಲೇನ್ರಿ? ಹಾಂ ರೀ, ಅಲ್ಲಿಂದ ಮ್ಯಾಗ ಇರ್ಬೇಕೇನ್ರಿ? ಈಗ ವಾಪಸ್ ನಾವು ತೆಳಗೆ ಹೋಗ್ಬೇಕ್ರಲ್ಲ? ಹಾಂ Then turn left. ಎಲ್ರಿ? ಹಾಂ ಇಲ್ಲೇ ಹೊಳಲ್ರಿ? ಇಲ್ಲ ಇದು ಶಿವಾಜಿ ಪುತ್ಲ ಐತ್ರಲ್ಲ, ಇಲ್ಲಿಂದ ಇಲ್ಲೇ ಲೆಫ್ಟ್ ಇಲ್ರಿ? ಹಿಂಗೆ ಕೆಳಗೆ ಹೋಗ್ಬೇಕ್ರಿ. ಕೆಳಗೆ ಹೋಗಿ ಇಲ್ಲೇ ಹೊಳ್ಬೇಕಿಲ್ರಿ? ಓಕೆ. ಹಾಂ ಬೇಡ. Turn right, then turn left. ಸೊ ಅವ್ರು ಅಜ್ಜ ಹೇಳಿದಾರು ಇಲ್ಲಿಂದ ಎಲ್ಲೇ ಲೆಫ್ಟ್ ಹೋಗ್ಬೇಕಂತ ತೋರಿಸ್ತಾರಂತ. ಅವ್ರು 10 ಮಿನಿಟ್ ಹೇಳಿದ್ರು ಅಂತ.
ಇದೇನು ಹೋಗ್ತ ಅಣ್ಣ ಕಟ್ಟಣ ಬಾಗಿ ರೋಡ್ ಯಾವ್ದ್ರಿ ಕಟ್ಟಣ ಬಾಗಿ ರೋಡ್ ಇಲ್ಲಿ ಮ್ಯಾಗ ಹೋಗ್ಬೇಕೇನು ಓಕೆ ಥ್ಯಾಂಕ್ಸ್. ಸೊ ಹಿಂಗೆ ಹಾಕೈತಿ ನೋಡ್ರಿ ಬುಸ್ತ ಒಳಗೆ ಹಾದು ಬಂದ್ರೆ ರೂಟ್ಗಳು ಗೊತ್ತಾಗಲ್ಲ. ಹಿಂಗೆ ಹಾದ್ರೆ ಹೋಗೈತಿ. ಓ ಇಲ್ಲಿ ಮ್ಯಾಗ ಹಿಂಗೆ ಕಾಣ್ತೈತಿ ನೋಡ್ರಿ. ಓ ಇಲ್ಲಿ ಹೋಗ್ಬೇಕು ನಾವು. ಇಲ್ಲಿ ಒಳಗೆ ಹಿಂಗೆ ಹೋದ್ರೆ ಮ್ಯಾಗ ಹೋಗ್ತೈತಿ ಅನ್ಸೈತಿ. ಮ್ಯಾಗ ಕೇಳಿ ಹಿಂಗೆ ಹೋಗಂದ್ರು. ಸೊ ಈ ಗೂಗಲ್ ಮ್ಯಾಪ್ದಾಗ ಪಕ್ಕ ತೋರಿಸೋದು. ಸೊ ಅದಕ್ಕೆ ಸ್ವಲ್ಪ ಊರಾಗ ಕೇಳಿ ಹೋಗ್ಬೇಕಾಗಿತ್ತು ರೀ. ಇದು ರೂಟು ಚಲೋ ಐತ್ರಿ. ಓಕೆ ಆಲ್ರೆಡಿ ಆಲ್ಮೋಸ್ಟ್ ಡಾಂಬರ್ ರೋಡ್ ಐತ್ರಿ. ಓಕೆ ಇದು ರೂಟ್ ಹೋಗೈತೆ ನೋಡ್ರಿ ಅಲ್ಲಿಗೆ. ಆಲ್ಮೋಸ್ಟ್ ನಾವು ನಿಯರ್ ಬೈ ಬಂದಿದ್ದೇವೆ ರೀ. ಇಲ್ಲಿ ಯಾವುದೋ ಒಂದು ಟೆಂಪಲ್ ಐತ್ರಿ. ಇದು ಬೊಂಬಾರ್ಗ ಊರು ಅನ್ಸೈತಿ ನೆಕ್ಸ್ಟ್ಲಿ. ಏನು ಯಾವ ಬೋರ್ಡು ಹಾಕಿಲ್ಲ ನನಗೂ ಗೊತ್ತಾಗತ್ತಿಲ್ಲ ಊರು ಯಾವ್ದು ಅಂತೇಳಿ. ಬೊಂಬರ್ಗಿ ಏನಿದ ಇದು ಬೊಂಬರ್ಗಿ ರೋಡ್. ಬೊಂಬರ್ಗಿ ಊರ ಈ ರೋಡ್ ಆದ ಕಟ್ಟಣವಾಣಿ ಕಡೆ ಹೋಗುವಂಥ ರೂಟ್ದಾಗ ಹೋಗ್ಬೇಕಲ್ಲ ನಾವು. ಬರ್ದಿರೇನ ಅಲ್ಲಿ ವಿಂಡ್ ಮಿಲ್ ಅಂತೇಳಿ. ಓಕೆ ಎಲ್ಲ ಬೋರ್ಡ್ ಬರ್ದೆ ಅಂತ ನಾನು ಅಬ್ಸರ್ವ್ ಮಾಡಿದ್ರಲ್ಲ. ಸೊ ಫ್ರೆಂಡ್ಸ್ ನಿಮಗೆ ಕಾಣೋದೈತೆ ಅನ್ಕೊಂಡಿದ್ದೀನಿ ನಾನು. ವಿಂಡ್ ಫ್ಯಾನ ಇಲ್ಲೈತೆ ನೋಡ್ರಿ. ಆಲ್ಮೋಸ್ಟ್ ನಾವು ಬಂದು ನೋಡ್ರಿ ಇಲ್ಲಿ ವಿಂಡ್ ಫ್ಯಾನ್. ಇಲ್ಲಿ ಎಷ್ಟು ದೊಡ್ಡ ಕಾಣಕತ್ತೈತ್ರಲ್ಲ ಅಲ್ಲಿಂದ ಎಲ್ಲ ಸಣ್ಣ ಸಣ್ಣ ಕಾಣೈತಿ. ಒಟ್ಟು ಇಲ್ಲಿಂದ ಹೇಗೆ ದೊಡ್ಡ ಕಾಣಕತ್ತೈತಿ ನೋಡ್ರಿ. ಪೂರ್ತಿ ದಿಬ್ಬ ಏರ್ ಐತ್ರಿ. ಇಲ್ಲಿಂದ ಪೂರ್ತಿ ಹೈವೇ ಎಲ್ಲ ಕಾಣೈತಿ ಅನ್ಸೈತಿ. ಓ ಸೂಪರ್. ಬರ್ರಿ ಹೋಗೋಣಂತ ಹಂಗೆ ವಿಂಡ್ ಫ್ಯಾನ್ ಅಂತೇಳಿ ಹೋಗಿ ನಿಮಗೆ ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ವಿಂಡ್ ಫ್ಯಾನ ಅಷ್ಟು ದೊಡ್ಡ ಕಾಣಕತ್ತೈತಿ ನೋಡ್ರಿ ಅದ. ಓಕೆ ಇದು ಅನಿಸ್ತೈತಿ. ಓಕೆ ಇದು ನೋಡ್ರಿ ಇದು ವಿಂಡ್ ಫ್ಯಾನದ ರೂಟ್ ಹಿಂಗೆ ಹೋಗ್ತೈತಿ. ಪೂರ್ತಿ ಗಾಡಿ ಮ್ಯಾಗ ಏರ್ ಸಿಗೋದು ನೋಡ್ರಲ್ಲ. ಓ ಹೇಳಿ. ಸೊ ಗೈಸ್ ಗುಡಿ ಇನ್ನೂ ಮುಂದೆ ಐತಿ. ಇನ್ನೂ ಮುಂದೆ ಹೋಗ್ಬೇಕು. ಇಲ್ಲಿ ಹಚ್ಚನ್ ಬಿಡ ಸುಜಾ. ಇಲ್ಲಿ ಹಚ್ಚನ ಗಾಡಿ. ಫ್ರೆಂಡ್ಸ್ ಸಾರಿ ನಾನು ಇಲ್ಲೇ ಗಾಡಿ ಪಾರ್ಕ್ ಮಾಡ್ತೀನಿ. ಇಲ್ಲಿ ಎಲ್ಲರಿ ಸೈಡ್ಗೆ ಪಾರ್ಕ್ ಮಾಡಿ ಹೋಗೋಣ. ಯಾಕಂತಂದ್ರೆ ಇಷ್ಟು ಮ್ಯಾಗ ಏರ್ಬೇಕಂತಂದ್ರೆ ಗಾಡಿ ಪವರ್ ಇಲ್ಲ ಅಷ್ಟ. ಸೊ ಗಾಡಿ ಇಳಿದ ಏನು ಮಾಡಂದ್ರೆ ಸ್ಟಾಪ್ ಮಾಡು ಇಲ್ಲ. ಸೊ ನಮ್ಮ ಬೈಕ್ನ ಇಲ್ಲಿ ಹಾಕಿ ಪಾರ್ಕ್ ಮಾಡಿ ಹೋಗ್ತೀನಿ. ಏನು ಆಗೋಲ್ಲ ಅನ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಪಾರ್ಕ್ ಮಾಡಿದ್ದೆ ಒಂದ್ಸಲ. ಹ್ಯಾಂಡಲ್ ಲಾಗೋದು ಮಾಡಿ ಹೋಗೋಣ್ರಿ. ನೋಡ್ರಿ ಇಲ್ಲಿ ಕಾಣೈತಿ ನಮ್ಗೆ ವಿಂಡ್ ಫ್ಯಾನ್ ಕಾಣೈತ್ರಿ ಇಲ್ಲಿ. ಸೊ ಅದು ವಿಂಡ್ ಫ್ಯಾನ್ ನೋಡ್ರಿ. ಇಲ್ಲಿ ಮ್ಯಾಗ ಬರ್ಬೋದು ನೀವು. ಇದಿಷ್ಟ ಕಂಪ್ಲೀಟ್ ಊರು ಕಾಣೈತಿ ನೋಡ್ರಿ. ಇದೆಲ್ಲ ಊರ ಆಮೇಲೆ ಎಲ್ಲ ಗುಡ್ಡ. ಇದು ಕಂಪ್ಲೀಟ್ ಗುಡ್ಡ ಐತಿ. ಇಲ್ಲೊಂದು ವಿಂಡ್ ಫ್ಯಾನ್ ಐತ್ರಿ. ಇದೊಂದು ವಿಂಡ್ ಫ್ಯಾನ. ಸೊ ಬರ್ರಿ ಹೋಗೋಣಂತ. ನೆಕ್ಸ್ಟ್ ಏನೈತಿ ತೋರಿಸಿ ನಿಮ್ಗೆ. ಫೈನಲಿ ನಾವು ಹಿಂಗೆ ಗುದ್ದಾಡ್ಕೊಂಡು ರೂಟ್ ಹುಡುಕ್ಯಾಡ್ಕೊಂಡು ಬಂದು ಮುಟ್ಟಿದ್ವಿ ರೀ. ಆಮೇಲೆ ನಮಗೆ ಇದನ್ನ ಏರ್ಸೋಕ್ಕಾಗಲ್ಲ ಅಂತಲೇ ನಾವು ಬೈಕ್ನ ಇಲ್ಲಿ ಪಾರ್ಕ್ ಮಾಡಿದ್ವಿ ನೋಡ್ರಿ. ಬೈಕ್ನ ಇಲ್ಲಿ ಪಾರ್ಕ್ ಮಾಡಿ ಸೊ ಇಲ್ಲಿಂದ ಮ್ಯಾಗ ಹೋಗ್ಬೇಕೀಗ ನಾವು.
ಮ್ಯಾಗ ಹೋಗುಣಂತ ಬರ್ರಿ ನಿಮಗೆ ತೋರ್ಸಿನಿ ಕಂಪ್ಲೀಟ್. ನಾನು ಇಷ್ಟೆಲ್ಲ ಮ್ಯಾಗ ಏರ್ಬೇಕು ನೋಡ್ರಿ. ಇದು ಇಷ್ಟು ಫುಲ್ ಇಷ್ಟು ಹೈಟ್ ಐತಿ. ಸೊ ನನ್ನ ಬೈಕ್ ಏರ್ಲಿಲ್ಲ ಆಮೇಲೆ ನಾನು ಇಲ್ಲೇ ಹಾಕಿದ್ದೀನಿ ನನ್ನ ಬೈಕ್. ಸೊ ಇಲ್ಲಿಂದ ನಾನು ಮ್ಯಾಗ ಹೋಗ್ಬೇಕು. ಮ್ಯಾಗ ಹೋಗಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಹೋಗೋಣಂತ. ಕಮಾನ್ ಕಮಾನ್ ಗೈಸ್, ಕಮಾನ್ ಕಮಾನ್, ಹೋಗೋಣ ಬರ್ರಿ 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 ಬರ್ರಿ.